ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಎಲ್ಲ ಬೆಲೆಗಳು ಈಗ ಗಗನಕ್ಕೇರಿದೆ. ಹಬ್ಬದ ಪ್ರಯುಕ್ತ ಜನರ ಖರೀದಿ ಭರಾಟೆ ಕೂಡ ಅಷ್ಟೇ ಜೋರಾಗಿದೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಹೂವು ಹಣ್ಣು ಬೆಲೆ ಗಗನಕ್ಕೇರಿದೆ. ಹಾಗಂತ ಜನ ಸುಮ್ಮನಿಲ್ಲ, ಖರೀದಿಯ ಭರಾಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನ ಖರೀದಿಗೆ ಮುಗಿಬಿದ್ದಿದ್ದಾರೆ. ಹಬ್ಬಕ್ಕೆ ಬೇಕಾದ ಹೂ ಹಣ್ಣು ಖರೀದಿಯಲ್ಲಿ ಬೆಳಗ್ಗೆಯಿಂದಾನೇ ಬ್ಯುಸಿಯಾಗಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಾನೇ ಜನ ಈ ರೀತಿ ಕೆಆರ್ ಮಾರ್ಕೆಟ್ ಕಡೆಗೆ ಧಾವಿಸಿ ಬರ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಅದರ ನಡುವೆಯೂ ಕೂಡ ಜನ ಮಾರ್ಕೆಟ್ಗೆ ಲಗ್ಗೆ ಇಟ್ಟು ಹಬ್ಬ ಆಚರಣೆಗೆ ಬೇಕಾಗಿರುವಂತಹ ಹೂವು ಹಣ್ಣುಗಳ ಖರೀದಿಯ ಭರಾಟೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರಗತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಮಾರ್ಕೆಟ್ನಲ್ಲಿ ಹಬ್ಬದ ವಾತಾವರಣ ಕಾಣ ಸಿಗ್ತಾ ಇದೆಯಾ? ಬೆಲೆ ಏರಿಕೆ ನಡುವೆ ಗ್ರಾಹಕರ ಖರೀದಿ ಭರಾಟೆ ಹೇಗಿದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಸೊ ಬೆಳಗ್ಗೆ 4 ಗಂಟೆಯಿಂದನೇ ಕೆಆರ್ ಮಾರ್ಕೆಟ್ನಲ್ಲಿ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಹಬ್ಬ ಅಂದಾಗ ಸಹಜ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಜನ ಹೂವು ಹಣ್ಣು ಖರೀದಿಗೆ ಅಂತ ಕೆಆರ್ ಮಾರ್ಕೆಟ್ ಕಡೆ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈಗಲೂ ಕೂಡ ಜೋರಾಗಿ ವ್ಯಾಪಾರ ನಡೀತಾ ಇರೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆಲ್ಮೋಸ್ಟ್ ನಿನ್ನೆಯಿಂದನೇ ಕೆಆರ್ ಮಾರ್ಕೆಟ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಹಬ್ಬಕ್ಕೆ ಹೂವು ಹಣ್ಣು ಖರೀದಿಯ ಭರಾಟೆ ಬಹಳ ಜೋರಾಗೇ ಇತ್ತು. ಬೆಲೆ ಕೇಳೋದಕ್ಕಾಗಲ್ಲ, ಆ ರೀತಿ ಹೂವು ಮತ್ತು ಹಣ್ಣಿನ ಬೆಲೆ ದಿಢೀರಂತ ಏರಿಕೆಯಾಗಿದೆ ಹಬ್ಬ ಇರೋದರ ಹಿನ್ನೆಲೆಯಲ್ಲಿ. ಹಾಗಿದ್ರೂ ಕೂಡ ಹಬ್ಬ ಮಾಡಲೇಬೇಕಲ್ಲ, ಹೀಗಾಗಿ ಜನರ ಖರೀದಿ ಭರಾಟೆ ಏನು ಕಡಿಮೆ ಆಗಿಲ್ಲ. ಬೆಲೆ ಏರಿಕೆಯ ಬಿಸಿ ನಡುವೆನೂ ಕೂಡ ಖರೀದಿಯ ಭರಾಟೆ ಜೋರಾಗೇ ಇದೆ. ಸೊ ಕೆಆರ್ ಮಾರ್ಕೆಟ್ನ ದೃಶ್ಯಗಳು ನೀವೀಗ ಗಮನಿಸ್ತಾ ಇರೋದು. ಬೆಳ್ಳಂಬೆಳಗ್ಗೆ 4 ಗಂಟೆಯಿಂದನೇ ಕೆಆರ್ ಮಾರ್ಕೆಟ್ನಲ್ಲಿ ಜೋರು ವ್ಯಾಪಾರ ವಹಿವಾಟು ಶುರುವಾಗೋಗಿದೆ. ನಾಡಿನಾದ್ಯಂತ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ಹಿನ್ನೆಲೆ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪ್ರಗತಿ. ಈಗ ಕೆಆರ್ ಮಾರ್ಕೆಟ್ನ ಚಿತ್ರಣ ನೋಡ್ತಾ ಇದ್ರೆ ಬೆಲೆ ಏರಿಕೆಗೆ ಜನ ಏನು ತಲೆ ಕೆಡಿಸ್ಕೊಂಡು ಹಾಗಿಲ್ಲ, ಹೇಗಿದೆ ಖರೀದಿ ಭರಾಟೆ? ವಿಜಯ್, ನೀವೀಗ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಕಳೆದ 3 ದಿನಗಳಿಂದಲೂ ಕೂಡ ಕೆಆರ್ ಮಾರುಕಟ್ಟೆಯಲ್ಲಿ ಇದೇ ರೀತಿಯಾದಂತಹ ಚಿತ್ರಣ ಇದೆ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಈ ಸಂಭ್ರಮದಲ್ಲಿ ಸಿಲಿಕಾನ್ ಸಿಟಿಯ ಬೇರೆ ಬೇರೆ ಏರಿಯಾಗಳಿಂದ, ನಗರದ ಹೃದಯ ಭಾಗ ಆಗಿರುವಂತಹ ಕೆಆರ್ ಮಾರುಕಟ್ಟೆಗೆ ಬೇರೆ ಬೇರೆ ಏರಿಯಾಗಳಿಂದ ಹೂವು ಹಣ್ಣು, ಅವರಿಗೆ ಬೇಕಾದಂತಹ ಪೂಜೆಗೆ ಬೇಕಾದಂತಹ ಅಗತ್ಯ ಸಾಮಗ್ರಿ ಜೊತೆಗೆ ಬಾಳೆಕಂದಾಗ್ಲಿ ಅವುಗಳೆಲ್ಲವನ್ನ ಕೂಡ ಕೊಂಡೊಯ್ಯೋದಕ್ಕೆ ನಗರದಲ್ಲಿ ಜನರು ಕೆಆರ್ ಮಾರ್ಕೆಟ್ಗೆ ಬರ್ತಾರೆ. ಬೆಳಗ್ಗೆ ಒಂದು 5:15 ಇಷ್ಟೊತ್ತಾಯಿತು, 7 ಗಂಟೆ ಆಯಿತು. ಇಷ್ಟೊತ್ತಾದರೂ ಕೂಡ ಜನಸಂಖ್ಯೆ ಇನ್ನೇನು ಕಡಿಮೆನೇ ಆಗ್ತಾ ಇಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ನಿಮಗೆ ಗೊತ್ತಿರೋ ಹಾಗೆ ಹಬ್ಬ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೆಲೆ ಏರಿಕೆಯ ಬಿಸಿ ಅನ್ನುವಂಥದ್ದು ಜನಸಾಮಾನ್ಯರಿಗೆ ತಟ್ಟುತ್ತೆ. ಅದೇ ರೀತಿಯಾಗಿ ಇವತ್ತು ಕೂಡ ಹೂವಾಗಲಿ ಹಣ್ಣಾಗಲಿ ಇವೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುವಂಥದ್ದು. ಸಾಮಾನ್ಯ ದಿನಗಳಲ್ಲಿ 1000ದಿಂದ 1500 ರೂಪಾಯಿ ಇರ್ತಾ ಇದ್ದಂತಹ ಕನಕಾಂಬರ ಈಗ 100 ಗ್ರಾಮ್ಗೆನೆ 400 ರೂಪಾಯಿ ಆಗಿ ಹೋಗ್ಬಿಟ್ಟಿದೆ. 1 ಕೆಜಿಗೆ ಆಲ್ಮೋಸ್ಟ್ 4000 ಕ್ರಾಸ್ ಆಗಿದೆ. ಇನ್ನು ಸಾಮಾನ್ಯ ದಿನದಲ್ಲಿ 140ರಿಂದ 200 ರೂಪಾಯಿ ಇರ್ತಾ ಇದ್ದ ಮಲ್ಲಿಗೆ ಹೂ ಕೂಡ 1600ರಿಂದ 2000 ರೂಪಾಯಿ ರೀಚ್ ಆಗಿದೆ. ಮಲ್ಲಿಗೆ ಮತ್ತೆ ಕನಕಾಂಬರ ಸಿಕ್ಕಾಪಟ್ಟೆ ಜಾಸ್ತಿ ಡಿಮ್ಯಾಂಡ್ ಇರುವಂಥದ್ದು. ಅದರ ಜೊತೆಗೆ ಸುಗಂಧರಾಜ ಕೂಡ 300ರಿಂದ 350 ರೂಪಾಯಿ ಆಗಿರುವಂಥದ್ದು. ಗುಲಾಬಿ ಹೂ, ಚೆಂಡು ಹೂ ಅವುಗಳ ಬೆಲೆ ಕೂಡ ಕೊಂಚ ಜಾಸ್ತಿನೇ ಆಗಿರುವಂಥದ್ದು. ಇನ್ನು ನೀವು ಹಣ್ಣುಗಳನ್ನು ಗಮನಿಸ್ತಾ ಹೋಗೋದಾದ್ರೆ ಅವುಗಳ ರೇಟ್ ಕೂಡ ಜಾಸ್ತಿ ಆಗಿದೆ. ಹಣ್ಣುಗಳಲ್ಲಿ ಈ ಮಿಕ್ಸ್ ಹಣ್ಣುಗಳಿಗೆ ಬೆಲೆ ಏರಿಕೆ ಜಾಸ್ತಿ ಆಗಿರುವಂಥದ್ದು. ಅದ್ರ ಜೊತೆಗೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಈ ಕೆಆರ್ ಮಾರ್ಕೆಟ್ನಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಈ ಮಾರ್ಕೆಟಿಂದನೇ ಅಂದರೆ ಫ್ಲೈಓವರ್ ಕೆಳಭಾಗದಿಂದನೇ ಟೌನ್ ಹಾಲ್ಗೆ ಹೋಗುವಂಥವ್ರಿಗಾಗಲಿ ಅಥವಾ ಬೇರೆ ಲಾಲ್ಬಾಗೋ ಬೇರೆ ರೂಟ್ಗೆ ಹೋಗುವಂಥವ್ರಾಗಲಿ ಅವರೆಲ್ಲರೂ ಕೂಡ ಟ್ರಾಫಿಕ್ ಜಾಮ್ನ ಸುಳಿಯೊಳಗಡೆ ಸಿಲುಕೊಂಡಿದ್ದಾರೆ. ಅಂದರೆ ಗಾಡಿಗಳು ಮೂವ್ ಆಗೋದಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಸಂಚಾರಿ ಪೊಲೀಸರು ಚದುರಿಸುವಂತಹ, ಅಂದರೆ ಜನರನ್ನ ಆದಷ್ಟು ರಸ್ತೆಯಿಂದ ಪಕ್ಕಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಯಾವುದೇ ರೀತಿಯಾಗಿ ಅವ್ರಿಗೂ ಕೂಡ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ವ್ಯಾಪಾರಸ್ಥರು ಹೇಳ್ತಾರೆ, ಜನರು ನಮ್ಮ ಹತ್ರ ಬಂದು ಚೌಕಾಸಿ ಮಾಡ್ತಾ ಇದ್ದಾರೆ, ನಮ್ಗೇನು ಲಾಭ ಆಗ್ತಾ ಇಲ್ಲ ಅನ್ನುವಂತಹದ್ದು ವ್ಯಾಪಾರಸ್ಥರ ವರ್ಷನ್. ಆದ್ರೆ ಜನರ ವರ್ಷನು ಬೆಲೆ ಏರಿಕೆಯ ಬಿಸಿ ಸಿಕ್ಕಾಪಟ್ಟೆ ಇದೆ. ಹಬ್ಬದ ಸಂದರ್ಭ
ಸಂದರ್ಭದಲ್ಲಿ ಈ ರೀತಿಯಾಗಿ ಬೆಲೆ ಏರಿಕೆ ಪ್ರತಿ ಸಲ ಮಾಡ್ತಾರೆ, ಇವತ್ತು ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಜನರು ಹೇಳ್ತಾರೆ. ಇನ್ನು ವ್ಯಾಪಾರಸ್ಥರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಕಳೆದ ಅಂದ್ರೆ 2 ದಿನಗಳ ಹಿಂದಷ್ಟೇ ವರುಣನ ಅಬ್ಬರ ಯಾವ ರೀತಿಯಾಗಿತ್ತು ಬೆಂಗಳೂರಿನಲ್ಲಿ ಅನ್ನೋದನ್ನ ನಾವು ಕೂಡ ಗಮನಿಸಿದ್ವಿ. ಆ ವರುಣನ ಅಬ್ಬರಕ್ಕೆ ಇರುವಂತಹ ಹೂಗಳೆಲ್ಲ ಮಾರ್ಕೆಟ್ ಅಲ್ಲಿ ನೀರಲ್ಲಿ ಕೊಚ್ಕೊಂಡು ಹೋಗಿತ್ತು ಬಹುತೇಕ ಹೂಗಳೆಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಮಗೂ ಕೂಡ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಸೊ ಹಾಗಾಗಿ ಬೆಲೆ ಏರಿಕೆ ಅನ್ನುವಂಥದ್ದು ಅನಿವಾರ್ಯ. ಅದ್ರ ಜೊತೆಗೆ ಹಬ್ಬದಲ್ಲಿ ಬೇಡಿಕೆ ಇರೋದ್ರಿಂದ ನಾವು ಬೆಲೆ ಏರಿಕೆ ಮಾಡೇ ಮಾಡ್ತೀವಿ. ಸ್ವಲ್ಪ ಬೆಲೆ ಏರಿಕೆ ಆಗಿದೆ, ಬಟ್ ಜನ ಪದೇ ಪದೇ ಬಂದು ನಮ್ಮ ಹತ್ರ ಚೌಕಾಸಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಮಗೂ ಕೂಡ ಅನ್ನುವಂಥದ್ದು ವ್ಯಾಪಾರಸ್ಥರು ಹೇಳ್ತಾ ಇರುವಂತಹ ಮಾತು. ಒಟ್ಟಾರೆಯಾಗಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಬೆಳಗ್ಗಿನ ಸಂದರ್ಭದಲ್ಲಿ ಅಥವಾ ಮಧ್ಯಾಹ್ನದ ವೃಶ್ಚಿಕ ಲಗ್ನದಲ್ಲಿ ಅಥವಾ ಸಂಜೆಯ ಪ್ರದೋಷ ಕಾಲದಲ್ಲಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ತಾರೆ. ಸೊ ಈ 3 ಅವಧಿಯಲ್ಲೂ ಕೂಡ ದೇವಿಗೆ ವಿಶೇಷವಾದಂತಹ ಪೂಜೆ ಇರುತ್ತೆ. ಸೊ ಹಾಗಾಗಿ ಅಗತ್ಯ ಸಾಮಗ್ರಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಈಗ ಮಾರ್ಕೆಟ್ ಅಲ್ಲಿ ಜನ ಜಾತ್ರೆ ಸೇರಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ.